6 ಏರ್ ಬ್ಯಾಗ್ ಇರುವಂತಹ ಇಕೋಸ್ಪೋರ್ಟ್ 13 ಮಾಡೆಲ್ ಪೆಟ್ರೋಲ್ ಇಕೋ ಬೋಸ್ಟ್ 4,50,000 ಸಿಗ್ತಾ ಇದೆ. ಪ್ರೈಸಿಂಗ್ ಇಸ್ ವೆರಿ ವೆರಿ ಅಟ್ರಾಕ್ಟಿವ್. ನಿಮಗೆ 19 ಮಾಡಲು ಆವರೇಜ್ ಕಿಲೋಮೀಟರ್ ನಿಮಗೆ ಹೈವೇನಲ್ಲಿ 20 ಕಿಲೋಮೀಟರ್ಸ್ ಬರೋವಂಥ ವೆಹಿಕಲ್ನೇ. ಇದು ನಾವು 6,25,000 ಕೊಡ್ತಾ ಇದೀವಿ ಸರ್. ಇದು ನಾವು ನಿಮಗೆ ಅಟ್ರಾಕ್ಟಿವ್ ಪ್ರೈಸ್ ಆಗಿ 8,50,000 ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದೀವಿ ಸರ್. ಸಿಂಗಲ್ ಓನರ್ ವೆಹಿಕಲ್ ಇದು ಕೂಡ ಸರ್. ನಾರ್ಮಲಿ ಈ ಕಾರ್ ಬೆಲೆ ಬಂದ್ಬಿಟ್ಟು ನೀವು ಮಾರ್ಕೆಟಲ್ಲಿ ವಿಚಾರಿಸಿದ್ರೆ ಬಿಟ್ವೀನ್ 9 to 10 lakhs ಇದೆ. ಬಟ್ ನಾವು ನಿಮಗೆ 7.9 lakhsಗೆ ಕೊಡ್ತಾ ಇದೀವಿ. ಇಮ್ಯಾಜಿನ್ ನೀವು ಈಗ ಕ್ರೆಟಾ ಮತ್ತೆ ಸೆಲ್ಟೋಸ್ ಸೇಮ್ ಪ್ರಾಡಕ್ಟ್ ತಗೋಬೇಕಂದ್ರೆ 950 to 10 lakhs ಇದೆ ಸರ್ ಇವಾಗ. 20-30,000 ಕಿಲೋಮೀಟರ್ ಓಡಿರೋದು. ಬಟ್ ಇದು ನಿಮಗೆ ಎಷ್ಟು ಅಂದ್ರೆ 3 ಲಕ್ಷ ಕಮ್ಮಿಗೆ ಸಿಗುತ್ತೆ ಸರ್. 6,90,000 ಕೊಡ್ತಾ ಇದೀವಿ ನಾವು. 2021 ಗ್ರ್ಯಾಂಡ್ ಐಟನ್ ನಿಯೋಸ್ ಅದು ಕೂಡ ವಿತ್ CNG ಆಲ್ಮೋಸ್ಟ್ 27 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ಕೊಡುತ್ತೆ. ಸೊ ಈ ಗಾಡಿ ಜಸ್ಟ್ 5,75,000 ಸಿಗ್ತಾ ಇದೆ. ನೀವೇನಾದ್ರೂ ಕ್ವಾಲಿಟಿ ಯೂಸ್ಡ್ ಕಾರ್ಗಳನ್ನ ನೋಡ್ತಾ ಇದ್ದೀರಾ? ಇಲ್ಲಿ ಸಿಗೋದೆಲ್ಲ ಬರೀ ಕ್ವಾಲಿಟಿ ಯೂಸ್ಡ್ ಕಾರ್ಗಳೇ. ನಾನು ಬಂದಿರೋದು ಬಂದ್ಬಿಟ್ಟು ನಾಗಸಂದ್ರ ಮೆಟ್ರೋ ಸ್ಟೇಷನ್ ಹತ್ರ ಇರುವಂತಹ ಜಿಪ್ಪಿ ಆಟೋಮಾರ್ಟ್ ಅನ್ನುವಂತಹ ಶೋರೂಮ್ಗೆ. ನೀವೇನಾದ್ರೂ ಹ್ಯಾಚ್ ಬ್ಯಾಗ್ಗಳನ್ನ ನೋಡ್ತಾ ಇದ್ರೆ ಇಲ್ಲಿ ಎಲ್ಲಾ ರೀತಿಯ ಹ್ಯಾಚ್ ಬ್ಯಾಗ್ಗಳು ಆಪ್ಷನ್ ಸಿಗುತ್ತೆ ನಿಮಗೆ. ನೋಡ್ತಿರ್ಬೋದು ಗ್ರ್ಯಾಂಡ್ ಐಟನ್ ನಿಯೋಸ್ ಆಗಿರ್ಬೋದು. ಕಲರ್ ಆಪ್ಷನ್ಸ್ ಕೂಡ ಸಿಗುತ್ತೆ. ಗ್ರ್ಯಾಂಡ್ ಐಟನ್ ಅಲ್ಲಿ ಪಂಚ್ ಕೂಡ ಇದೆ. i20 ಇದೆ ನೋಡ್ತಿರ್ಬೋದು. ಎಂಟ್ರಿ ಲೆವೆಲ್ ಆಟೋಮೆಟಿಕ್ ಕಾರು ಸೆಲೆರಿಯೋ ಕೂಡ ಅವೈಲೇಬಲ್ ಇರುವಂತದ್ದು. ಒನ್ ಆಫ್ ದಿ ಸೇಫೆಸ್ಟ್ 4 ಮೀಟರ್ ಕಾಂಪ್ಯಾಕ್ಟ್ SUV ಇಕೋಸ್ಪೋರ್ಟ್ 4 ಆಪ್ಷನ್ ಇದೆ. ಇದರಲ್ಲಿ ನಿಮಗೆ ಕಲರ್ ಆಪ್ಷನ್ಸ್ ಕೂಡ ಸಿಗುತ್ತೆ ಅಂಡ್ ಪೆಟ್ರೋಲ್ ಮತ್ತೆ ಡೀಸೆಲ್ ಆಪ್ಷನ್ಸ್ ಕೂಡ ಸಿಗುತ್ತೆ. ಇನೋವಾದಲ್ಲಿ ಓಲ್ಡ್ ಇನೋವಾ ಅಂಡ್ ಇನೋವಾ ಕ್ರಿಸ್ಟಾ ಕೂಡ ಆಪ್ಷನ್ ಇದೆ. ಸೆಲ್ಟೋಸ್, ಕ್ರೆಟಾ ಮತ್ತೆ ಬ್ರೆಜಾ 3 ಕೂಡ ಆಪ್ಷನ್ ಅವೈಲೇಬಲ್ ಇರುವಂತದ್ದು. ಅದರಲ್ಲೂ ಕೂಡ ಪೆಟ್ರೋಲ್ ಮತ್ತೆ ಡೀಸೆಲ್ 2 ಆಪ್ಷನ್ ಸಿಕ್ಬಿಡುತ್ತೆ. ನಮ್ಮ ಜೊತೆಗೆ ಜಿಪ್ಪಿ ಆಟೋಮಾರ್ಟ್ ಕಡೆಯಿಂದ ಕಾರ್ಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೋಸ್ಕರ ಮಂಜುನಾಥ್ ಸರ್ ಇದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಚಾನಲ್ ಸರ್. ಸರ್ ನಮಸ್ಕಾರ ಎಲ್ರಿಗೂ, ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಸರ್. ಸರ್ ಲೋನ್ ಫೆಸಿಲಿಟಿ ಯಾವ ತರ ಸಿಗುತ್ತೆ ಜಿಪ್ಪಿ ಆಟೋಮಾರ್ಟ್ ಅಲ್ಲಿ? ಸರ್ ಲೋನ್ ಫೆಸಿಲಿಟಿ ಲಾಸ್ಟ್ ಟೈಮ್ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೆ ನಾನು. 1 ಲಕ್ಷ ಲೋನ್ ಅಮೌಂಟ್ಗೆ ನಿಮಗೆ ಮಿನಿಮಮ್ ಸ್ಟಾರ್ಟಿಂಗ್ ಫ್ರಮ್ 2,500 ರೂಪಾಯಿನಿಂದ EMI ಸ್ಟಾರ್ಟ್ ಆಗುತ್ತೆ. ಅದು ಡಿಪೆಂಡಿಂಗ್ ಆನ್ ದ ವೆಹಿಕಲ್ಲು. ಇವಾಗ ನೀವು ಎಕ್ಸಾಂಪಲ್ 4 ಲಕ್ಷ ಲೋನ್ ತೊಗೊಂಡ್ರೆ 10,000 EMI ಆಗುತ್ತೆ. 3 ಲಕ್ಷ ಲೋನ್ ತೊಗೊಂಡ್ರೆ 7,500 ಆಗುತ್ತೆ. ಅದು 5 years ಟರ್ಮ್ಸ್ ನಾನು ಹೇಳ್ತಾ ಇರೋದು. 3 yearsಗೆ ಇನ್ನೊಂದು ಸ್ವಲ್ಪ EMI ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. 3 years, 2 years ಅಥವಾ 4 yearsಗೆ ನೀವು ಏನು ಚೇಂಜ್ ಓವರ್ ಆಗ್ತೀರೋ ಆ ಥರ EMI ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸರ್. ಇವಾಗ 2012 ಆ್ಯಂಡ್ ಅಬೋ ಅಥವಾ 11 ಆ್ಯಂಡ್ ಅಬೋ ಯಾವುದೇ ಕಾರ್ ಆದ್ರೂ ಲೋನ್ ಮಾಡ್ಬೋದು. ಇವಾಗ ಅಪ್ ಟು 75 to 80% ಮಾಡ್ತಾರೆ. ಲೇಟೆಸ್ಟ್ ಮಾಡಲ್ಸ್ ಇದ್ರೆ 90% ಫಂಡಿಂಗ್ ಆಗ್ತಾ ಇದೆ ಸರ್. ಸರ್ ಪ್ರತಿ ಸಾರಿ ಹೇಳೋ ಪ್ರಕಾರ ಈ ಸಾರಿ ಕೂಡ ನಮ್ಮಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾರ್ಸ್ ಸಿಂಗಲ್ ಓನರ್ ಕಾರ್ಗಳೇ ಇದೆ. ಮತ್ತು ಎಲ್ಲ ಕಾರ್ಗಳು ಜೆನ್ಯೂನ್ ಕಿಲೋಮೀಟರ್ ಇರುವಂಥದ್ದು. ನಾವು ಸರ್ವಿಸ್ ಹಿಸ್ಟ್ರಿನ ಚೆಕ್ ಮಾಡಿರ್ತೀವಿ. ಮುಂಚೆ ಎಲ್ಲ ಸ್ವಲ್ಪ ಸರ್ವಿಸ್ ಹಿಸ್ಟ್ರಿನ ನಿಮಗೆ ಇನ್ ಹ್ಯಾಂಡ್ ಕೊಡೋಕ್ಕೆ ಆಪ್ಷನ್ ಇತ್ತು. ಇವಾಗ ಎಲ್ಲ OEMsಗಳು ತುಂಬ ಬ್ಲಾಕ್ ಮಾಡ್ತಾ ಇದೆ. ಹಂಗಾಗಿ ನಾನು ಏನು ನಿಮಗೆ ಇನ್ ರೆಕಾರ್ಡ್ ಕೊಡೋಕ್ಕಾಗಲ್ಲ. ಬಟ್ ನಾವು ಕಿಲೋಮೀಟರ್ಸ್ ಎಲ್ಲ 100% ಚೆಕ್ ಮಾಡಿ ಗ್ಯಾರಂಟಿಡ್ ಹೇಳ್ತಾ ಇದ್ದೀನಿ. ಕಿಲೋಮೀಟರ್ ಜೆನ್ಯೂನಿಟಿ ಇಲ್ಲ ಅಂದರೆ ಕಾರ್ ರಿಟರ್ನ್ ಮಾಡ್ಬೋದು. ನಾನು ರಿಟರ್ನ್ ತೊಗೊಳ್ತೀನಿ ಸರ್. ಸರ್ ಜಿಪ್ಪಿ ಆಟೋಮಾರ್ಟ್ದು ಕ್ವಾಲಿಟಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಆಲ್ರೆಡಿ ಗೊತ್ತೇ ಇದೆ. ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀವಿ. ಹೊಸ ವೀಕ್ಷಕರು ಯಾರಾದರೂ ಜಿಪ್ಪಿ ಆಟೋಮಾರ್ಟ್ ವಿಡಿಯೋ ನೋಡ್ತಿರೋರಿಗೆ ಕ್ವಾಲಿಟಿ ಆಫ್ ದ ವೆಹಿಕಲ್ಸ್ ಯಾವ ಥರ ಇರುತ್ತೆ ತಿಳಿಸ್ಕೊಡಿ ಸರ್. ಸರ್ ನಮ್ಮಲ್ಲಿ ಮೊದಲನೇ ಆದ್ಯತೆ ನಾವು ಸರ್ವಿಸ್ ಹಿಸ್ಟ್ರಿನ ಕಂಪಲ್ಸರಿ ಚೆಕ್ ಮಾಡಿನೇ ಕಾರ್ನ ಪ್ರೊಕ್ಯೂರ್ ಮಾಡೋದು. ಹಾಗಾಗಿ ನಿಮಗೆ ಆಕ್ಸಿಡೆಂಟಲ್ ಸರ್ವಿಸ್ ಹಿಸ್ಟ್ರಿ ಇರೋದಾಗ್ಬೋದು ಅಥವಾ ಕಿಲೋಮೀಟರ್ ಟ್ಯಾಂಪರು ಆ ಥರದ್ದು ಏನೂ ನಮ್ಮಲ್ಲಿ ಇರೋದಿಲ್ಲ. ನಾವು ಎಲ್ಲ ಕಾರ್ನು ಫಿಲ್ಟರ್ ಮಾಡಿಬಿಟ್ಟು ಯಾವುದು ಚೆನ್ನಾಗಿದೆ, ಗುಣಮಟ್ಟ ಯಾವ್ದು ಚೆನ್ನಾಗಿದೆ ಅದನ್ನು ಮಾತ್ರನೇ ಪ್ರೊಕ್ಯೂರ್ ಮಾಡಿ ತಂದಿರ್ತೀವಿ. ಹಾಗೆ ನಿಮಗೆ ಮೋಸ್ಟ್ ಆಫ್ ದ ಕಾರ್ಸ್ ಎಲ್ಲ ಸಿಂಗಲ್ ಓನರ್ ಕಾರ್ಗಳೇ ಇದೆ ಸರ್ ನಮ್ಮಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಕ್ವಾಲಿಟಿ ಆಫ್ ದಿ ವೆಹಿಕಲ್ಸ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಸರ್ ಹೇಳೋದಲ್ಲ, ಆ್ಯಂಡ್ ಕ್ವಾಲಿಟಿ ಒಂದ್ಸಲಿ ಬಂದರೆ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಕ್ವಾಲಿಟಿ ಪಾಯಿಂಟ್ ಆಫ್ ವ್ಯೂ. ಒನ್ ಆಫ್ ದಿ ಬೆಸ್ಟ್ ಕ್ವಾಲಿಟಿ ಇರುವಂತಹ ಶೋರೂಮ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು. ಅದು ನೀವು ಇಲ್ಲಿ ಬಂದರೆ ಖಂಡಿತವಾಗ್ಲೂ ನಿಮಗೆ ಡಿಸಪಾಯಿಂಟ್ ಆಗಲ್ಲ. ಒಂದ್ಸಲಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಸೊ ಬನ್ನಿ ಆಗಿದ್ರೆ ವೀಕ್ಷಕರೇ, ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸರ್ ಇದು 2017 ಗ್ರ್ಯಾಂಡ್ i10 ಆಸ್ಟಾ ಆಟೋಮ್ಯಾಟಿಕ್, ಆಸ್ಟಾ ಆಪ್ಷನಲ್ ಆಟೋಮ್ಯಾಟಿಕ್ಕು. ನೀವು ನೋಡ್ಬೋದು ಕ್ವಾಲಿಟಿ ಕಾರು ತುಂಬಾ ಚೆನ್ನಾಗಿದೆ. ನೀಟ್ಲಿ ಸರ್ವಿಸ್ ಆಗಿರುವಂಥದ್ದು. ಅಗೇನ್ ರೀಸೆಂಟಾಗಿ ಕೂಡ ಸರ್ವಿಸ್ ಕೂಡ ಆಗಿದೆ ಇದು ಶೋರೂಮಲ್ಲೇ. ವೀಕ್ಷಕರೇ ನೋಡ್ತಿರ್ಬೋದು, ಆಸ್ತಾ ಆಗಿರೋದ್ರಿಂದ ಫುಲಿ ಟಾಪ್ ಎಂಡು ಎಲ್ಲ ಫೀಚರ್ಸು ಬರುತ್ತೆ. ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಆಗಲಿ, ಇಂಟರ್ನಲ್ಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ವಾಲ್ಯೂಮ್ಸ್ ಆಗಲಿ, ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ಲು, ಮತ್ತು ನಿಮಗೆ ಸಕ್ಕತ್ತಾಗಿ ಬರುತ್ತೆ ಫೀಚರ್ಸ್ ಎಲ್ಲ. ಫಾಗ್ ಲ್ಯಾಂಪ್ ಕೂಡ ಬರುವಂಥದ್ದು. ಸರ್ ಪ್ರೈಸ್ ಇದು? ಸರ್ ಇದು 4,50,000 ಫೈನಲ್ ಪ್ರೈಸಾಗಿ ಕೊಡ್ತಾ ಇದ್ದೀವಿ ಸರ್. 17 ಮಾಡಲ್ ಆಸ್ಟಾ ಆಪ್ಷನ್. 17 ಮಾಡಲ್ ಗ್ರ್ಯಾಂಡ್ ಐಟನ್ ಆಸ್ಟಾ ಆಪ್ಷನಲ್ಲು ಜಸ್ಟ್ 4,50,000 ಫೈನಲ್ ಆಗುತ್ತೆ. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಪಂಚ್ ಇದೆ. ಎಸ್ ಸರ್. ಸರ್ ಟಾಟಾ ಪಂಚ್ ಇದು 2022 ಮಾಡಲ್ ಅಡ್ವೆಂಚರಸ್ ಆಟೋಮ್ಯಾಟಿಕ್. ಇದು ಕೂಡ AMT ಆಟೋಮ್ಯಾಟಿಕ್ ಇರುವಂಥದ್ದು ವೆಹಿಕಲ್. ಇದು ಕೂಡ ಜೆನ್ಯೂನ್ ಸರ್ವಿಸ್ ಹಿಸ್ಟ್ರಿ ಇರುವಂಥದ್ದೇ ವೆಹಿಕಲ್ನ ನೀವು ನೋಡ್ಬೋದು. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ಯಾರಾದರೂ ಆಟೋಮೆಟಿಕ್ ವೆಹಿಕಲ್ಸ್ ನೋಡ್ತಾ ಇದ್ದಾರೆ, ಸಾಕಷ್ಟು ವೆಹಿಕಲ್ಸು ಜಿಪ್ಪಿ ಆಟೋಮಾರ್ಟಲ್ಲಿ ಆಸ್ ಆಫ್ ನೌ ಅವೈಲೇಬಲ್ ಇರುವಂಥದ್ದು. ಆ್ಯಂಡ್ ಲೇಟೆಸ್ಟ್ ಮಾಡಲ್ ವೆಹಿಕಲ್ಸ್ ಎಲ್ಲ. ಸರ್ ಪ್ರೈಸ್ ಇದು? ಸರ್ ಇದು 6,40,000 ಕೊಡ್ತಾ ಇದ್ದೀವಿ ಸರ್. 6,40,000 ಎಲ್ಲ
ಪಂಚು ಮಿಡ್ ವೇರಿಯಂಟ್ ವಿತ್ ಆಟೋಮೆಟಿಕ್ ಸಿಗ್ತಾ ಇದೆ ನಿಮಗೆ. ಮತ್ತೆ ಇನ್ನೊಂದು ಗ್ರ್ಯಾಂಡೆಡ್ ಏನಿದೆ ಸರ್ ಇದು 2015 ಮಾಡಲು, ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್. 50,000 ಕಿಲೋಮೀಟರ್ ಓಡಿರುವಂಥದ್ದೇ ವೆಹಿಕಲ್ ನೋಡ್ಬೋದು. ಇದು ಕೂಡ ಆಸ್ಟ್ರೋ ಆಪ್ಷನಲ್ಲು ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಇರುವಂಥದ್ದು ಸರ್. ಇದು ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಲೆದರ್ ಅಪಲ್ಸ್ಟ್ರಿ ತುಂಬ ಚೆನ್ನಾಗಿ ಬರುತ್ತೆ ಇದು. ಆ್ಯಂಡ್ ಇದರಲ್ಲೂ ಕೂಡ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ ಆಸ್ತಾ ಆಗಿರೋದ್ರಿಂದ. ಸರ್ ಪ್ರೈಸ್ ಇದು ಸರ್ ಇದು 4,25,000ಕ್ಕೆ ಕೊಡ್ತಾ ಇದ್ದೀವಿ ಸರ್. ನೆಕ್ಸ್ಟ್ ಯಾರಾದರೂ ಗ್ರ್ಯಾಂಡ್ ಐಟಮ್ ನಿಯೋಸ್ ನೋಡ್ತಿರೋಗೆ ನಿಯೋಸ್ ಕೂಡ ಅವೈಲೇಬಲ್ ಇದೆ ವೈಟ್ ಕಲರಲ್ಲಿ. ಎಸ್ ಸರ್. ಸರ್ ಯಾರೆಲ್ಲ CNG ನೋಡ್ತಾ ಇದ್ದೀರಾ ಹ್ಯಾಚ್ ಬ್ಯಾಕ್ ಸೆಗ್ಮೆಂಟಲ್ಲಿ ಬನ್ನಿ. ಇದು CNG ಫಿಟೆಡ್, ಅದು ಕಂಪನಿ ಫಿಟೆಡ್ CNG ಇರೋದು. 21 ಮಾಡಲು ನಿಮಗೆ ನೋಡಿ, ಟೈರ್ಸ್ ಎಲ್ಲ ಹೊಸದಿದೆ, ಕ್ಲಚ್ ಕೂಡ ಹೊಸದಿದೆ, ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇರುವಂಥದ್ದು. 70,000 ಕಿಲೋಮೀಟರ್ ಓಡಿದೆ ಅಷ್ಟೇ. ವೆಹಿಕಲ್ ಕ್ವಾಲಿಟಿ ಕೂಡ ಎಕ್ಸಲೆಂಟ್ ಆಗಿದೆ ಸರ್. ಓಕೆ, ಮೋರ್ ದೆನ್ 20 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ CNGನಲ್ಲಿ ನಿಮಗೆ. ಸೊ ಯಾರು ಎಕ್ಸ್ಪೆಷಲಿ ಸಿಟಿನಲ್ಲಿ ಡೈಲಿ ಯೂಸ್ ಮಾಡೋರು ಇರ್ತಾರೆ, ಅಥವಾ ಒಂದು 50 to 100 ಕಿಲೋಮೀಟರ್ಸ್ ಎವ್ರಿ ಡೇ ಯೂಸ್ ಮಾಡೋರಿಗೆ ಮಾಡಿಸ್ತಾರೆ ಅಂತ ಗಾಡಿ ಇದು. ಇದು ಹೊಸ ಕಾರ್ ಬಂದು ಬಿಟ್ವೀನ್ 9.5 to 10 lakhs ಇದೆ. ನಾವು ನಿಮಗೆ 5,75,000 ಕೊಡ್ತಾ ಇದ್ದೀವಿ ಸಿಂಗಲ್ ಓನರ್ ಕಾರ್. 2021 ಗ್ರ್ಯಾಂಡ್ ಐಟಮ್ ನಿಯೋಸ್, ಅದು ಕೂಡ ವಿತ್ CNG, ಆಲ್ಮೋಸ್ಟ್ 27 km/L ಮೈಲೇಜ್ ಕೊಡುತ್ತೆ. ಸೊ ಈ ಗಾಡಿ ಜಸ್ಟ್ 5,75,000ಕ್ಕೆಲ್ಲ ಸಿಗ್ತಾ ಇದೆ. ನೆಕ್ಸ್ಟ್ ಒಂದು i20 ಇದೆ. ಎಸ್ ಸರ್. ಸರ್ ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್, i20 ಸ್ಪೋರ್ಟ್ಸ್ ವೇರಿಯಂಟ್. ಇದು 66,000 ಕಿಲೋಮೀಟರ್ ಓಡಿದೆ, ಜೆನ್ಯೂನ್ ಸರ್ವಿಸ್ ಹಿಸ್ಟ್ರಿ ಇರುವಂಥ ವೆಹಿಕಲ್. ಇದು ಕೂಡ ನೋಡ್ಬೋದು, ವೆಹಿಕಲ್ ಕ್ವಾಲಿಟಿ ತುಂಬ ಎಕ್ಸಲೆಂಟ್ ಆಗಿದೆ. ಇದರಲ್ಲಿ ಕೂಡ ಏರ್ ಬ್ಯಾಗ್ ABS ಕೂಡ ಬರುತ್ತೆ. 4,80,000ಕ್ಕೆ ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದೀವಿ ಸರ್. ಇದು 16 ಮಾಡಲ್ ಸರ್. ಇದು 14 ಮಾಡಲ್. 14 ಮಾಡಲ್ i20 4,80,000 ಸಿಗ್ತಾ ಇದೆ ಮಿಡ್ ವೇರಿಯಂಟು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಸೆಲೆರಿಯೋ ಇದೆ. ಎಸ್ ಸರ್. ಸರ್ ಸೆಲೆರಿಯೋ AGS, ಇದು VXI AGS ಆಟೋಮ್ಯಾಟಿಕ್ AMT ಗೇರ್ ಬಾಕ್ಸ್ ಬರುವಂಥದ್ದು. ಇದು ಕೂಡ 22 ಮಾಡಲ್, ಬರೀ 29,000 ಕಿಲೋಮೀಟರ್ ಓಡಿದೆ. ಹೊಸ ಕಾರ್ ಆಲ್ಮೋಸ್ಟ್ ಅರೌಂಡ್ 8 lakhs ಇದೆ. ನಾವು 5,65,000ಕ್ಕೆ ಫೈನಲ್ ಪ್ರೈಸ್ ಕೊಡ್ತಾ ಇದೀವಿ ಸರ್. 22 ಮಾಡಲ್, ಬ್ರ್ಯಾಂಡ್ ನ್ಯೂ ಲೆಸ್ ಡ್ರಿವನ್ ಕಾರು. ಇಂಟೀರಿಯರ್ ಕೂಡ ಅಷ್ಟೇ ಪ್ರೀಮಿಯಮ್ ಆಗಿದೆ. ನಿಮಗೆ ಸ್ಮಾಲ್ ಸೆಗ್ಮೆಂಟ್ ವೆಹಿಕಲ್ ಆದರೂ ಕೂಡ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಡೀಸೆಲ್ ವೆಹಿಕಲ್ ಇದೆ. ಎಸ್ ಸರ್. ಸೊ ಬ್ರೆಜಾ, ಇದು 2017 ಮಾಡಲು, ZDI ಪ್ಲಸ್ ಅಂದರೆ ನಿಮಗೆ ಇನ್ಕ್ಲೂಡಿಂಗ್ ಕ್ರೂಸ್ ಕಂಟ್ರೋಲ್ ಬರುತ್ತೆ, ಪಾರ್ಕಿಂಗ್ ಕ್ಯಾಮ್ರಾ ಬರುತ್ತೆ, ಆಡಿಯೋ ಕಂಟ್ರೋಲ್ಸ್ ಎಲ್ಲ ಫೀಚರ್ಸ್ ಬರುತ್ತೆ ಸರ್ ನಿಮಗೆ. ಓಕೆ, ಸ್ಟೆರಿ ಮೌಂಟೆಡ್ ಕಂಟ್ರೋಲ್ಸ್, ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಅಗೇನ್ ಟೈರ್ಸ್ ಕೂಡ ರೀಸೆಂಟ್ಲಿ ರೀಪ್ಲೇಸ್ ಇದೆ, ಸರ್ವಿಸ್ ಎಲ್ಲ ಆಗಿದೆ ರೆಗ್ಯುಲರ್ಲಿ. ಇದು ನಾವು 8 lakhsಗೆ ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದೀವಿ ಸರ್. 8 ಲಕ್ಷಕ್ಕೆ ಡೀಸೆಲ್ ವೆಹಿಕಲ್ ZDI ಪ್ಲಸ್ ಸಿಂಗಲ್ ಓನರ್ ವೆಹಿಕಲ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಅಮೇಜ್ ಇದೆ. ಎಸ್ ಸರ್. ಹೋಂಡಾ ಅಮೇಜ್, ಎಸ್ಪೆಷಲಿ ಹೋಂಡಾ ಬ್ರಿಯೋ ಮತ್ತು ಅಮೇಜ್ ಹುಡ್ಕೋರಿಗೆ ಚೆನ್ನಾಗಿದೆ ಕಾರು. ಸಿಂಗಲ್ ಓನರ್ ವೆಹಿಕಲ್, 16 ಮಾಡಲು, ಬರೀ 4 ಲಕ್ಷಕ್ಕೆ ಕೊಡ್ತಾ ಇದ್ದೀವಿ. ಜೆನ್ಯೂನ್ ಕಿಲೋಮೀಟರ್ ಸರ್ವಿಸ್ ಹಿಸ್ಟ್ರಿ ಇರುವಂಥದ್ದು ಸಿಂಗಲ್ ಓನರ್ ವೆಹಿಕಲ್. ಜಸ್ಟ್ 4 lakhs ಕೊಡ್ತಾ ಇದ್ದೀವಿ ಸರ್. ಆ್ಯಂಡ್ ಇದೆಲ್ಲ ಈಸಿ ಟು ಮೇಂಟೈನ್ ವೆಹಿಕಲ್ಸ್. ಹೌದು ಸರ್. ನೋಡಿ, ಅದು ಕೂಡ ಟೈರ್ಸ್ ಎಲ್ಲ ರೀಪ್ಲೇಸ್ ಆಗಿರುವಂಥದ್ದೇ, ಹೊಸ ಟೈರ್ ಇದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ವೆಂಟೋ ಇದೆ. ಎಸ್ ಸರ್. ಸರ್ ವೆಂಟೋ, ಇದು 1.2 GT TSI ಎಂಜಿನ್. ಇದು ಏನು ನೀವು ಪೋಲೋದಲ್ಲಿ ನೋಡ್ತಿರಲ್ಲ, ಸೇಮ್ ಎಂಜಿನ್. ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕಾರ್ ಇದೆ ಆ್ಯಕ್ಚುಲಿ. ನಾನು ಡ್ರೈವ್ ಮಾಡಿದ್ದೀನಿ ಕೂಡ ಪರ್ಸ್ನಲಿ. ಐ ಲೈಕ್ ಇಟ್ ವೆರಿ ಮಚ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ. ಯಾರೆಲ್ಲ ಲಕ್ಸುರಿ ಸೆಡಾನ್ ಆಟೋಮ್ಯಾಟಿಕ್ ನೋಡ್ತಾ ಇದ್ದೀರಾ, ಒಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಬೇಸ್ಡ್ ಇರೋರು, ಬೆಸ್ಟ್ ವೆಹಿಕಲ್ ಇದೆ. ಸಿಂಗಲ್ ಓನರ್ ವೆಹಿಕಲ್, ಬರೀ 58,000 ಕಿಲೋಮೀಟರ್ ಓಡಿರುವಂಥದ್ದು. ಕಂಪ್ಲೀಟ್ಲಿ ಶೋರೂಮ್ ಮೇಂಟೈನ್ಡ್ ವೆಹಿಕಲ್ ಸರ್ ಇದು. ಸೇಮ್ DSG ಗೇರ್ ಬಾಕ್ಸ್. ಸೇಮ್ DSG ಗೇರ್ ಬಾಕ್ಸು, 1.2 ಲೀಟರ್ TSI ಬರುತ್ತೆ ಸರ್ ಇದು. ಸರ್ ಪ್ರೈಸ್ ಇದು ಸರ್ 6,40,000 ಕೊಡ್ತಾ ಇದೀವಿ ಸರ್ ಫೈನಲ್ ಪ್ರೈಸ್. 6,40,000 ಎಲ್ಲ ಪೋಲೋ GT TSI ಸೇಮ್ ಮಾಡಲು ಸಡನಲ್ಲಿ ಸಿಗುತ್ತೆ. ನೋಡ್ತಿರ್ಬೋದು, ಯಾರೆಲ್ಲ ಮಾರುತಿ ಡಿಸೈರ್ ನೋಡ್ತಾ ಇದ್ದಾರೆ ಅವ್ರಿಗೋಸ್ಕರ ಇದು ನೋಡಿ. ಇದು ಡಿಸೈರ್ ಟೂರ್ ಆ್ಯಕ್ಚುಲಿ ಕಮರ್ಷಿಯಲ್ ಇಂದ ವೈಟ್ ಬೋರ್ಡ್ಗೆ ಕನ್ವರ್ಟ್ ಆಗಿರುವಂಥ ವೆಹಿಕಲ್. ಬಟ್ ಕಿಲೋಮೀಟರ್ ಜೆನ್ಯೂನ್ ಇದೆ. 1,17,000 ಕಿಲೋಮೀಟರ್ ಓಡಿದೆ. ವೆಹಿಕಲ್ ಕೂಡ ತುಂಬಾ ನೀಟ್ಲಿ ಇಟ್ಕೊಂಡಿದ್ದಾರೆ. ಆಕ್ಚುಲಿ ಇದು ಕಾರ್ ತಗೊಂಡು ವಿತಿನ್ 2-3 years ಅಲ್ಲೇ ಅವ್ರು ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಅವ್ರು ಏನೋ ಒಂದು ಯೆಲ್ಲೋ ಬೋರ್ಡ್ ಸ್ಕೀಮ್ ಇತ್ತಂತೆ, ಆ ಟೈಮಲ್ಲಿ ತಗೊಂಡು ಅವ್ರು ಕನ್ವರ್ಟ್ ಮಾಡ್ಕೊಂಡು ಕಂಪ್ಲೀಟ್ಲಿ ಪರ್ಸನಲ್ ಯೂಸ್ಡ್ ವೆಹಿಕಲ್ ಇದು. ಇದು ಕೂಡ ನಮ್ಮಲ್ಲಿ ಇಕೋ ಸ್ಪೋರ್ಟ್ಸ್ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಿದ್ದಾರೆ. ವೆಹಿಕಲ್ ತುಂಬಾ ಚೆನ್ನಾಗಿದೆ, ಡೀಸೆಲ್ ವೆಹಿಕಲ್. ಇಂಟೀರಿಯರ್ ಎಲ್ಲ ಅಪಾಲ್ಸ್ಟ್ರಿ ನೋಡ್ಬೋದು, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಕೂಡ ಆಡ್ ಮಾಡಿದ್ದಾರೆ. LDI ವೆಹಿಕಲ್. ಮತ್ತೆ ಕೆಲವರಿಗೆ ಯಾರಿಗಾದ್ರೂ ಯೆಲ್ಲೋ ಬೋರ್ಡ್ಗೆ ಮತ್ತೆ ರೀಕನ್ವರ್ಟ್ ಮಾಡ್ಬೇಕಂದ್ರೆ ಈಸಿ. ಇದು ಟ್ಯಾಕ್ಸ್ ಎಲ್ಲ ಪೇ ಮಾಡಿದ್ದಾರೆ. ಯೆಲ್ಲೋ ಬೋರ್ಡ್ ಕನ್ವರ್ಟ್ ಮಾಡಿ ಯೂಸ್ ಮಾಡ್ಬೋದು, ಮತ್ತೆ ಬೇಕಂದ್ರೆ ವೈಟ್ ಬೋರ್ಡ್ಗೆ ಕನ್ವರ್ಟ್ ಕೂಡ ಮಾಡ್ಕೋಬಹುದು. ಇದು ನಾವು 3,85,000 ಕೊಡ್ತಾ ಇದೀವಿ ಸರ್. 3,85,000ಗೆಲ್ಲ 15 ಮಾಡಲ್ ಡೀಸೆಲ್ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ. ಹೌದು. ನೆಕ್ಸ್ಟ್ ವೆಹಿಕಲ್ ಒಂದು ಫಾರ್ಚುನರ್ ಇದೆ, ನೋಡ್ತಿರ್ಬೋದು. ಸರ್ ಫಾರ್ಚುನರ್ ಇದು 2014 ಮಾಡಲು, 1,10,000 ಕಿಲೋಮೀಟರ್ ಓಡಿರುವಂಥದ್ದು. ಆಟೋಮ್ಯಾಟಿಕ್ ಇದು, ಟೂ ವೀಲ್ ಡ್ರೈವ್ ಆಟೋಮ್ಯಾಟಿಕ್ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ವೆರಿ ವೆಲ್ ನೀಟ್ಲಿ ಮೇಂಟೈನ್ಡ್ ವೆಹಿಕಲ್ ಇದೆ. ಇದು ಕೂಡ ಶೋರೂಮ್ ಅಲ್ಲೇ ಸರ್ವಿಸ್ ಆಗಿದೆ.
ಸರ್ ಇದು ನಾವು 13,90,000ಕ್ಕೆ ಫೈನಲ್ ಪ್ರೈಸಾಗಿ ಕೊಡ್ತಾ ಇದೀವಿ ಸರ್. 13,90,000ಗೆ ಫಾರ್ಚುನರ್ ಸಿಗ್ತಾ ಇದೆ, ಆಟೋಮೆಟಿಕ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಕ್ರೆಟಾ ಇದೆ. ಎಸ್ ಸರ್. ಸರ್ ಕ್ರೆಟಾ ಇದು 2018 ಮಾಡಲ್ SX ವೇರಿಯಂಟು. SX ಅಂದರೆ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್, ABS ಇರ್ಬೋದು, ಆಮೇಲೆ ಟಚ್ ಸ್ಕ್ರೀನ್ ಆಡಿಯೋ ಸಿಸ್ಟಮು, ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಮತ್ತು ಅವರು ಡೋರ್ ಸೈಡ್ ಕ್ಲಾಡಿಂಗ್ಸ್ ಕೂಡ ಅಡಿಷ್ನಲಿ ಆ್ಯಡ್ ಮಾಡಿದ್ದಾರೆ, ಸೀಟ್ ಕವರ್ಸ್ ಆ್ಯಡ್ ಮಾಡಿದ್ದಾರೆ, ಪುಷ್ ಸ್ಟಾರ್ಟ್ ಎಂಜಿನ್ ಬರುತ್ತೆ. ಪೆಟ್ರೋಲು 2018 SX. ಓಕೆ ಸರ್ ನಾರ್ಮಲಿ ಈ ಕಾರ್ ಬೆಲೆ ಬಂದ್ಬಿಟ್ಟು ನೀವು ಮಾರ್ಕೆಟಲ್ಲಿ ವಿಚಾರಿಸಿದ್ರೆ ಬಿಟ್ವೀನ್ 9 to 10 lakhs ಇದೆ. ಬಟ್ ನಾವು ನಿಮಗೆ 7.9 lakhsಗೆ ಕೊಡ್ತಾ ಇದೀವಿ. ಅದಕ್ಕೆ ರೀಸನ್ ಇದೆ, ಬಿಕಾಸ್ ಒಂದು ಮೈನರ್ ಇಂಪ್ಯಾಕ್ಟ್ ಇದೆ ಈ ಕಾರಲ್ಲಿ. ಅಂದರೆ ಅವರು ಪಾರ್ಕಿಂಗಲ್ಲಿ ಅಲ್ಲೆಲ್ಲೋ ಇದು ಸೈಡ್ ಪೂರ್ತಿ ಟ್ರಕ್ ಡ್ಯಾಮೇಜ್ ಮಾಡಿತ್ತು, ಶೋರೂಮಲ್ಲೇ ರಿಪೇರ್ ಮಾಡಿಸಿದ್ದಾರೆ. ಸಿಂಗಲ್ ಓನರು, ಕಿಲೋಮೀಟರ್ ಜೆನ್ಯೂನ್ ಇದೆ, ಬರೀ 56,000 ಓಡಿದೆ ಸರ್. ರನ್ನಿಂಗ್ ಅಂತೂ ಎಕ್ಸಲೆಂಟ್ ಆಗಿದೆ. ನಿಮ್ಗೆ ಏನಂದ್ರೆ ಏಪ್ರಾನ್ಸ್ ಎಲ್ಲ ಏನೂ ಡ್ಯಾಮೇಜ್ ಆಗಿಲ್ಲ, ಬಟ್ ನಿಮಗೆ ಫೆಂಡರ್ ಇರ್ಬೋದು, ಡೋರು, ಮಿರರು ಇದೆಲ್ಲ ರೀಪ್ಲೇಸ್ ಆಗಿದೆ ಸರ್. ಸೂಪರ್ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಇಕೋಸ್ಪೋರ್ಟ್. ಒಂದಲ್ಲ, ಇಕೋಸ್ಪೋರ್ಟ್ ಈ ಸತಿ 4 ಇಕೋಸ್ಪೋರ್ಟ್ ಇದೆ. ಎಸ್ ಸರ್. ಸೊ ಇಕೋಸ್ಪೋರ್ಟ್ಸ್ ಬಗ್ಗೆ ನಾ ಹೇಳಬೇಕಂದ್ರೆ ನಿಮಗೂ ಒನ್ ಆಫ್ ದ ಫೇವ್ರೇಟ್ ವೆಹಿಕಲ್ಲು, ನನಗೂ ಕೂಡ ಒನ್ ಆಫ್ ದ ಫೇವ್ರೇಟ್ ವೆಹಿಕಲ್ಲು. ಅದರಲ್ಲೂ ಕಾಂಪ್ಯಾಕ್ಟ್ SUV ಸೆಗ್ಮೆಂಟ್ ಬಂದರೆ ದಿಸ್ ಇಸ್ ದ ಮೋಸ್ಟ್ ಸೇಫೆಸ್ಟ್ ವೆಹಿಕಲ್. ಇದು ಟೈಟಾನಿಯಂ ಪ್ಲಸ್ ಇದೆ, ವಿತ್ 6 ಏರ್ ಬ್ಯಾಗ್ ಬರುತ್ತೆ, ವಿತ್ ಪುಷ್ ಸ್ಟಾರ್ಟ್ ಎಂಜಿನ್ ಬರುತ್ತೆ. ಇದು 1 ಲೀಟರ್ ಇಕೋ ಬೂಸ್ಟ್ ಎಂಜಿನ್. ಮೈಲೇಜ್ ಕೂಡ ಸ್ವಲ್ಪ ಚೆನ್ನಾಗಿ ಬರುತ್ತೆ ನಿಮ್ಗೆ ಹೈವೇನಲ್ಲಿ ಡ್ರೈವ್ ಮಾಡುವಾಗ. ಇದು 2013 ಮಾಡಲು 4,50,000ಕ್ಕೆ ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದೀವಿ ಸರ್. 6 ಏರ್ ಬ್ಯಾಗ್ ಇರುವಂತಹ ಇಕೋಸ್ಪೋರ್ಟ್ 13 ಮಾಡಲ್ ಪೆಟ್ರೋಲ್ ಇಕೋ ಬೂಸ್ಟು 4,50,000ಕ್ಕೆ ಸಿಗ್ತಾ ಇದೆ. ಇದೇ ಥರ ಇಕೋಸ್ಪೋರ್ಟ್ ನೋಡ್ತಿರ್ಬೋದು, ಲೇಟೆಸ್ಟ್ ಮಾಡಲ್ ಇದೆ. ಎಸ್ ಸರ್. ಸರ್ ಇದು ಒಂದು ವ್ಯಾಲ್ಯೂ ಫಾರ್ ಮನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಇದು 2019 ಆದರೂ ಕೂಡ ಇದು ಆಂಬಿಯಂಟ್ ವೇರಿಯಂಟು. ಬಟ್ ಅದರಲ್ಲಿ ಅಲಾಯ್ ವೀಲ್ಸ್ ಇರ್ಬೋದು, ಫಾಗ್ ಲ್ಯಾಂಪ್ಸ್ ಇರ್ಬೋದು, ಇದೆಲ್ಲ ಕಸ್ಟಮೈಸ್ ಮಾಡಿದ್ದಾರೆ. ಲೆದರ್ ಅಪಾಲ್ಸ್ಟ್ರಿ, ಇದರಲ್ಲಿ ಏರ್ ಬ್ಯಾಗ್ ABS ಬೈ ಡಿಫಾಲ್ಟ್ ಬರೋದ್ರಿಂದ, ಪ್ಲಸ್ ನಿಮಗೆ ಟಚ್ ಸ್ಕ್ರೀನ್ ಆಡಿಯೋ ಸಿಸ್ಟಮ್ ವಿತ್ ರಿವರ್ಸ್ ಕ್ಯಾಮ್ರಾ ಇರುತ್ತೆ. ಆಲ್ಮೋಸ್ಟ್ ಈಕ್ವಲ್ ಟು ಟೈಟಾನಿಯಂ ವೇರಿಯಂಟ್. ಓಕೆ. ಬಟ್ ಪ್ರೈಸಿಂಗ್ ಇಸ್ ವೆರಿ ವೆರಿ ಅಟ್ರಾಕ್ಟಿವ್. ನಿಮಗೆ 19 ಮಾಡಲು ಆವ್ರೇಜ್ ಕಿಲೋಮೀಟರ್ ನಿಮಗೆ ಹೈವೇನಲ್ಲಿ 20 ಕಿಲೋಮೀಟರ್ಸ್ ಬರೋವಂಥ ವೆಹಿಕಲ್ನೇ. ಇದು ನಾವು 6,25,000ಕ್ಕೆ ಕೊಡ್ತಾ ಇದೀವಿ ಸರ್. 19 ಮಾಡಲ್ ಇಕೋಸ್ಪೋರ್ಟ್ ನೋಡ್ತಿರ್ಬೋದು, ಆಲ್ಮೋಸ್ಟ್ ಫುಲಿ ಟಾಪ್ ಎಂಡ್ಗೆ ಕನ್ವರ್ಟ್ ಆಗಿದೆ. ಇದು 6,25,000ಕ್ಕೆ ಡೀಸೆಲ್ ವೆಹಿಕಲ್ ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಡೀಸೆಲ್ ವೆಹಿಕಲ್. ಎಸ್ ಸರ್. ಸರ್ ಇದು ಕಡಿಮೆ ಓಡಿರೋವಂಥದ್ದು, ಬರೀ 60,000 ಕಿಲೋಮೀಟರ್ ಓಡಿದೆ. ಇದು ಕೂಡ ಸಿಂಗಲ್ ಓನರ್ 19 ಮಾಡಲು, ಬಟ್ ಇದೆಲ್ಲ ಟಾಪ್ ಎಂಡ್ ವೇರಿಯಂಟು, ಎಲ್ಲ ಕಂಪನಿ ಫಿಟೆಡ್ ಫೀಚರ್ಸ್ ಬರುವಂಥದ್ದು. ಆಟೋ ಕ್ಲೈಮೇಟ್ ಕಂಟ್ರೋಲರ್, AC ಇರ್ಬೋದು, ನಿಮಗೆ ಇನ್ಫೋಟೈನ್ ಸಿಸ್ಟಮು ಆ್ಯಂಡ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಬರುತ್ತೆ, ಆಡಿಯೋ ಕಂಟ್ರೋಲ್ಸ್ ಇದೆ. ರೀಸೆಂಟ್ಲಿ ಈಗ 60,800 ಇದೆ, 60,700ಕ್ಕೇನೋ ಸರ್ವಿಸ್ ಕೂಡ ಆಗಿದೆ ಇವಾಗ. ನಿಮ್ಗೆ ನೆಕ್ಸ್ಟ್ ಸರ್ವಿಸ್ ಕೂಡ ಏನಿಲ್ಲ. ಇದೆಲ್ಲ ನೋಡಿ DRL ಬರುತ್ತೆ, LED. ವೆಹಿಕಲ್ ಕಂಡೀಷನ್ ಮಾತ್ರ ಟಾಪ್ ನಾಚಲ್ಲಿದೆ ಸರ್, ಕ್ಲಾಸ್ ಆಗಿದೆ. ಕಲರ್ ಕೂಡ ತುಂಬ ರೇರೆಸ್ಟ್ ಕಲರ್. ಪ್ರೈಸ್ ಸರ್ ಇದು? ಸರ್ ಇದು 8,50,000ಕ್ಕೆ ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದೀವಿ ಸರ್. 19 ಮಾಡಲ್ ಟೈಟಾನಿಯಮ್ ಫುಲಿ ಟಾಪ್ ಎಂಡು ಸಿಗ್ತಾ ಇದೆ 8,50,000ಕ್ಕೆ. ಸನ್ ರೂಫ್ ಇರುವಂತಹ ಗಾಡಿ, ಮತ್ತೊಂದು ಸನ್ ರೂಫ್ ಇರುವಂಥದ್ದು ಸರ್. ಆ್ಯಕ್ಚುಲಿ ಇದು 2020 ನಂತರನೇ ಸನ್ ರೂಫ್ ಲಾಂಚ್ ಆಗಿರೋದು. ಅದರಲ್ಲೂ S ವೇರಿಯಂಟ್ ಅಲ್ಲಿ ಮಾತ್ರನೇ ಸನ್ ರೂಫ್ ಬರುತ್ತೆ. ಟೈಟಾನಿಯಂ ಆಪ್ಷನ್ ನೆಕ್ಸ್ಟ್ ವೇರಿಯಂಟ್ ಇಸ್ S ಸ್ಪೋರ್ಟ್ಸ್ ವೇರಿಯಂಟ್. ಇದರಲ್ಲೂ 6 ಏರ್ ಬ್ಯಾಗ್ ಬರುತ್ತೆ. ಇದೆಲ್ಲ ಕಂಪನಿ ಫಿಟೆಡ್ ಇನ್ಫೋಟೈನ್ ಸಿಸ್ಟಮ್ ಇರ್ಬೋದು, ಸೀಟ್ ಕವರ್, ಇದೆಲ್ಲ ಕಂಪನಿ ಫಿಟೆಡ್ ಸರ್. ಓಕೆ ಸರ್ ಇದು ಬರೀ 38,000 ಕಿಲೋಮೀಟರ್ ಓಡಿದೆ ಅಷ್ಟೇ. ಸಿಂಗಲ್ ಓನರ್ ವೆಹಿಕಲ್. ಇದು 8,90,000ಕ್ಕೆ ಫೈನಲ್ ಪ್ರೈಸ್ ಕೊಡ್ತಾ ಇದೀವಿ ಸರ್. 8,90,000ಗೆಲ್ಲ ಇಕೋಸ್ಪೋರ್ಟ್ ವಿತ್ ಸನ್ ರೂಫ್ ಸಿಗ್ತಾ ಇದೆ ನೋಡ್ತಿರ್ಬೋದು. ನೆಕ್ಸ್ಟ್ ವೆಹಿಕಲ್ ಒಂದು Kia Seltos ಇದೆ. ಸೆಲ್ಟೋಸ್ HTK ವೇರಿಯಂಟ್. ಇದು HTK ಅಂದರೆ ಆಲ್ಮೋಸ್ಟ್ ಮಿಡ್ ವೇರಿಯಂಟು. ಬಟ್ ಇದರಲ್ಲಿ ಕೂಡ ನಿಮಗೆ ಇದರಲ್ಲಿ ಟಚ್ ಸ್ಕ್ರೀನ್ ಇನ್ಫೋಟೈನ್ ಸಿಸ್ಟಮ್ ಇದೆ, ಲೆದರ್ ಅಪಾಲ್ಸ್ಟ್ರಿ ಇದೆ, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ಸ್ ಕೂಡ ಬಂದಿದೆ. ವೆಹಿಕಲ್ ಇದು ಕೂಡ ತುಂಬ ಚೆನ್ನಾಗಿದೆ. ಸಿಂಗಲ್ ಓನರ್ ವೆಹಿಕಲ್ಲು, ಪೆಟ್ರೋಲ್ ವೆಹಿಕಲ್. ಬಟ್ ಇದು 1.5 ಇರೋದ್ರಿಂದ ಮೈಲೇಜ್ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಕಸ್ಟಮರೇ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಅರೌಂಡ್ 18 ಕಿಲೋಮೀಟರ್ಸ್ ಇನ್ ಹೈವೇ ಮೈಲೇಜ್ ಇದೆ ಅಂತ. ಇದು ನಿಮಗೆ 8,90,000ಕ್ಕೆ ಕೊಡ್ತಾ ಇದ್ದೀವಿ. ಆ್ಯಂಡ್ ದಿಸ್ ಇಸ್ ದ ಮೋಸ್ಟ್ ಸೋಲ್ಡ್ ಕಲರ್ ಆ್ಯಕ್ಚುಲಿ. ಇದು ವೈಟ್ ಕಲರ್. ಹೌದು, ತುಂಬ ಚೆನ್ನಾಗಿ ಕಾಣುತ್ತೆ ಪ್ರೀಮಿಯಮ್ ಆಗಿ. ಆ್ಯಂಡ್ ಇದು 19 ಮಾಡಲು. ಯಾರೆಲ್ಲ 10 lakh ಅರೌಂಡಲ್ಲಿ ವಿತಿನ್ 10 lakhs ಸೆಲ್ಟೋಸ್ ನೋಡ್ತಾ ಇದ್ದೀರಾ, ಅವ್ರಿಗೆ ಬೆಸ್ಟ್ ವೆಹಿಕಲ್ ಇದು. ಎಲ್ಲ ಫೀಚರ್ಸ್ ಬಂದುಬಿಡುತ್ತೆ. ಅಲಾಯ್ ವೀಲ್ ಒಂದು ಹಾಕ್ಸ್ಕೋಬೇಕಷ್ಟೇ ನೀವು. 8.9 lakhsಗೆಲ್ಲ 19 ಮಾಡಲು ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಇನೋವಾ ಕೂಡ ಇದೆ. ಇನೋವಾ 13 ಮಾಡಲ್ G ವೇರಿಯಂಟ್. ಇದು 1,84,000 ಕಂಪ್ಲೀಟ್ಲಿ ಜೆನ್ಯೂನ್ ರೆಕಾರ್ಡ್ ಇರುವಂಥದ್ದು. ಟೈರ್ಸ್ ಕೂಡ ಬೆಟರ್ ಕಂಡೀಷನ್ ಇದೆ. ಪ್ಲಸ್ ನಿಮಗೆ ಈ ಕ್ಲಚ್ ನಾವೇ ರೀಪ್ಲೇಸ್ ಮಾಡಿದ್ದೀವಿ. ವೆಹಿಕಲ್ ತುಂಬ ಚೆನ್ನಾಗಿದೆ. ಇದು ನಾವು ನಿಮಗೆ ಅಟ್ರಾಕ್ಟಿವ್ ಪ್ರೈಸ್ ಆಗಿ 8,50,000ಕ್ಕೆ ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದ್ದೀವಿ ಸರ್. ಸಿಂಗಲ್ ಓನರ್ ವೆಹಿಕಲ್ ಇದು ಕೂಡ. 8,50,000ಕ್ಕೆ ಸಿಂಗಲ್ ಓನರ್ ಇನೋವಾ ಸಿಗ್ತಾ ಇದೆ ನೋಡ್ತಿರ್ಬೋದು. ಯಾರೆಲ್ಲ ಕಂಫರ್ಟ್ಗೋಸ್ಕರ ಓಲ್ಡ್ ಶೇಪ್ ಇನೋವಾ ನೋಡ್ತಾ ಇರ್ತೀರಾ, ಅವರಿಗೆ ಈ ವೆಹಿಕಲ್ ನೋಡ್ಬೋದು ಒಂದ್ಸಲಿ. ಸರ್ ಯಾರೆಲ್ಲ ಇನೋವಾ ಕ್ರಿಸ್ಟಾ ನೋಡ್ತಾ ಇದ್ದಾರೆ,
ಇದು ಒಂದು ರೇರೆಸ್ಟ್ ಕಲರ್, ಮರೂನ್ ಕಲರ್ ಆ್ಯಕ್ಚುಲಿ ಇದು. ಓಕೆ. ಇದು ಲೈಟಲ್ಲಿ ಡ್ಯುವಲ್ ಕಲರ್ ಥರ ಕಾಣಿಸುತ್ತೆ, ಪರ್ಪಲ್ ಥರನೂ ಕಾಣಿಸುತ್ತೆ. ಆ್ಯಕ್ಚುಲಿ ಇಟ್ಸ್ ಎ ಮರೂನ್ ಕಲರ್. ಓಕೆ. ಝೆಡ್ ವೇರಿಯಂಟು ಮ್ಯಾನ್ಯುಯಲ್, 1,50,000 ರೆಕಾರ್ಡ್ ಮೈಲೇಜ್ ಇರುವಂಥದ್ದು. ಇದು ನಾನು ನಿಮಗೆ 15,50,000ಕ್ಕೆ ಫೈನಲ್ ಪ್ರೈಸ್ ಕೊಡ್ತಾ ಇದ್ದೀವಿ ಸರ್. ಇನ್ನುವಾಗೆಲ್ಲ ಈ 2016 ಮಾಡಲು ಝೆಡ್ 2.4 ಝೆಡ್. ಎಸ್ ಸರ್. ನೆಕ್ಸ್ಟ್ ವೆಹಿಕಲ್ ಒಂದು ಲಕ್ಸುರಿ ವೆಹಿಕಲ್ ಇದೆ. ಎಸ್ ಸರ್. ಆಡಿ A4 ಮತ್ತು ಇನ್ನೊಂದು A3 ಕೂಡ ಇದೆ ನಮ್ಮ ಹತ್ರ. A3 15, ಇದು ಎರಡು ಅದು 15, ಇದು 15 ಮಾಡಲ್ A3 ಆ್ಯಂಡ್ A4. ಓಕೆ. ಇದು ಕೂಡ ಜೆನ್ಯೂನ್ ಸರ್ವಿಸ್ ರೆಕಾರ್ಡ್ ಇರೋವಂಥದ್ದು. ಇದು ಅರೌಂಡ್ 65 to 70,000 ಕಿಲೋಮೀಟರ್ ಅಷ್ಟೇ ಓಡಿದೆ, ಜೆನ್ಯೂನ್ ಕಿಲೋಮೀಟರ್ ಇದೆ, ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಓಕೆ. ಇದು ಪ್ರೈಸ್ ಸರ್? ಸರ್ ಇದು 13,50,000ಕ್ಕೆ ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದ್ದೀವಿ ಸರ್. ವೆಹಿಕಲ್ ಕಂಡೀಷನ್ ರನ್ನಿಂಗ್ ಅಂತೂ ಎಕ್ಸಿಲೆಂಟ್ ಆಗಿದೆ ಸರ್. ನಿಮಗೆ ಎಲ್ಲೂ ಏನೋ ಒಂದು ನಾಯ್ಸ್ ಕೂಡ ಬರಲ್ಲ ಇದರಲ್ಲಿ ನೀವು ಡ್ರೈವ್ ಮಾಡುವಾಗ. ಕ್ರೆಟಾ ನೋಡ್ತಿರೋರಿಗೆ ಇನ್ನೊಂದು ಆಪ್ಷನ್ ಇದೆ. ಎಸ್ ಸರ್. ಸರ್ ಕ್ರೆಟಾ ಇದು ಡೀಸೆಲ್ ಆಟೋಮ್ಯಾಟಿಕ್ ಆ್ಯಕ್ಚುಲಿ. ಇದು ಸಿಂಗಲ್ ಓನರ್ ವೆಹಿಕಲ್. ಇದು 16 ಮಾಡಲು. ಇದು 1,45,000 ಕಿಲೋಮೀಟರ್ ಓಡಿದೆ. ಆಟೋಮ್ಯಾಟಿಕ್ ವೆಹಿಕಲ್. ಪ್ರೈಸ್ ಸರ್ ಇದು? ಇದು SX ವೇರಿಯಂಟ್. ಇದು 7,75,000ಕ್ಕೆ ಫೈನಲ್ ಪ್ರೈಸ್ ಕೊಡ್ತಾ ಇದೀವಿ ಸರ್ ನಾವು. 7,75,000ಗೆ ಡೀಸೆಲ್ ಆಟೋಮ್ಯಾಟಿಕ್ ಕೊಡ್ತಾ ಇದೀವಿ ಸರ್. ಸಿಂಗಲ್ ಓನರ್ ವೆಹಿಕಲ್. ಇದು ಸಿಂಗಲ್ ಓನರ್ ವೆಹಿಕಲ್ 2012 ಮಾಡಲ್ ಸಿಂಗಲ್ ಓನರ್, 70,000 ಓಡಿದೆ. ಸ್ಪೋರ್ಟ್ಸ್ ವೇರಿಯಂಟು. ಅವಾಗ ಸ್ಪೋರ್ಟ್ಸ್ ಅಲ್ಲಿ ನಿಮಗೆ ಅಲಾಯ್ ವೀಲ್ಸ್ ಕೂಡ ಬರ್ತಾ ಇತ್ತು. ಓಕೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ABS EBD ಬರುತ್ತೆ. ಇದನ್ನ ನಾವು ನಿಮಗೆ 3,60,000ಕ್ಕೆ ಫೈನಲ್ ಕೊಡ್ತಾ ಇದೀವಿ. ನೋಡಿ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಎಲ್ಲ. ಆಮೇಲೆ ಒಂದು 5,000 ಓಡಿರ್ಬೋದು ಅಷ್ಟೇ ಸರ್ ಟೈರ್. 12 ಮಾಡಲ್ i20 ಸ್ಪೋರ್ಟ್ಸ್ 3,65,000 ಫೈನಲ್ ಆಗುತ್ತೆ. 60,000 ಕೊಡ್ತಾ ಇದೀವಿ ಸರ್ ಫೈನಲ್ ಪ್ರೈಸ್ ಇದೆಲ್ಲ. ಸರ್ ಯಾರೆಲ್ಲ ಇವಾಗ ಏನಂದರೆ SUV ಸೆಗ್ಮೆಂಟಲ್ಲಿ ತುಂಬ ವ್ಯಾಲ್ಯೂ ಫಾರ್ ಮನಿ ಅಂತಾರಲ್ಲ, ಅಂಥವ್ರಿಗೆ ಇದು. ಬಿಕಾಸ್ ನೀವು ಬ್ರ್ಯಾಂಡು ಇದು ಗ್ಲೋಬಲಿ ನೋನ್ ಬ್ರ್ಯಾಂಡ್ ರೆನೋ ಕೂಡ, ರೆನೋ ಕ್ಯಾಪ್ಚರು. ಬಟ್ ಅಷ್ಟೊಂದು ಸಕ್ಸಸ್ ಆಗಿಲ್ಲ ಇಂಡಿಯಾದಲ್ಲಿ, ಅಕ್ಸೆಪ್ಟೆಡ್. ಬಟ್ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಇದರಲ್ಲೆಲ್ಲ LED DRLs ಬರುತ್ತೆ. ಟಾಪ್ ವೇರಿಯಂಟ್ ಸರ್ ಇದು, ಪ್ಲಾಟಿನ್ ಅಂತ. ಪೆಟ್ರೋಲ್ ಬರೀ 20,000 ಕಿಲೋಮೀಟರ್ ಅಷ್ಟೇ ಓಡಿದೆ ಸರ್ ಇದು. ನೋಡಿ ಒಳಗಡೆ ಇರೋ ಲೆದರ್ ಅಪಾಲ್ಸ್ಟ್ರಿ ನೋಡಿ, ಫೀಚರ್ಸ್ ನೋಡಿ, ನೆಕ್ಸ್ಟ್ ಲೆವೆಲ್ ಇದೆ. ನಿಮಗೆ ಒಳ್ಳೆ ಕಂಫರ್ಟು ಬರುತ್ತೆ. ಹೌದು, ನೋಡ್ತಿರ್ಬೋದು ವೀಕ್ಷಕರೇ. ಆ್ಯಂಡ್ 6 ಏರ್ ಬ್ಯಾಗ್ ಇದರಲ್ಲೂ ಕೂಡ ಬರುವಂಥದ್ದು. ಐ ಥಿಂಕ್ 4 ಏರ್ ಬ್ಯಾಗ್ಸ್ ಬರುತ್ತೆ ಅನ್ಸುತ್ತೆ. ಹೌದು ಸರ್. 2019 ಮಾಡಲ್ ಇದೆ ಸರ್. ಇದನ್ನು 4 ಏರ್ ಬ್ಯಾಗ್ ಬರುತ್ತೆ. ಒಳ್ಳೆ ಲೆದರ್ ಅಪಾಲ್ಸ್ಟ್ರಿ ಇದೆ. ಕಂಫರ್ಟ್ ಬಂದ್ಬಿಟ್ಟು ನಿಮಗೆ ಕ್ರೆಟಾ ಏನು ಬರುತ್ತೆ ಅದೇ ಸೇಮ್ ಕಂಫರ್ಟ್. ಸೇಮ್ ಸೆಗ್ಮೆಂಟ್ ಸರ್, ಕ್ರೆಟಾ ಮತ್ತೆ ಸೆಲ್ಟೋಸ್ ಸೆಗ್ಮೆಂಟ್. ಇಮ್ಯಾಜಿನ್ ನೀವು ಈಗ ಕ್ರೆಟಾ ಮತ್ತೆ ಸೆಲ್ಟೋಸ್ ಸೇಮ್ ಪ್ರಾಡಕ್ಟ್ ತಗೋಬೇಕಂದ್ರೆ 950 to 10 lakhs ಇದೆ ಸರ್ ಇವಾಗ. ಹೌದು, 20,30,000 ಕಿಲೋಮೀಟರ್ ಓಡಿರೋದು. ಬಟ್ ಇದು ನಿಮಗೆ ಎಷ್ಟು ಅಂದ್ರೆ 3 ಲಕ್ಷ ಕಮ್ಮಿಗೆ ಸಿಗುತ್ತೆ ಸರ್. 6,90,000 ಕೊಡ್ತಾ ಇದೀವಿ ನಾವು. ಸಿಂಗಲ್ ಓನರ್ 200 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಆಕ್ಚುಲಿ. ಇದು ಅಬೋ ಸೆಲ್ಟೋಸ್ ಮತ್ತೆ ಕ್ರೆಟಾ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ಸರ್. ಇದೊಂದು ಆಫ್ ರೋಡ್ ಮಹಾರಾಜ ಫೋರ್ಸ್ ಗೂರ್ಕಾ ನೀವು ನೋಡ್ಬೋದು. ಇದು ಆ್ಯಕ್ಚುಲಿ ಮರ್ಸಿಡೀಸ್ ಎಂಜಿನ್ ಅಂತ ನಾನು ರಿವ್ಯೂಸಲ್ಲೇ ನೋಡಿದೆ ಆ್ಯಕ್ಚುಲಿ. ಡೀಸೆಲ್ ಎಂಜಿನ್ 2.6. ಹೌದು ಸರ್. ಇದು ನೋಡಿ, ಇದು 4x4x4. ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಐಡಿಯಾ ಇದೆ. ಬಟ್ ಇದು ಭಾರತ್ ಪಾಸಿಂಗ್ ನಂಬರ್ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಪಬ್ಲಿಕ್ ಸೆಕ್ಟರಲ್ಲಿ ಯಾರು ವರ್ಕ್ ಮಾಡ್ತಾ ಇದ್ದಾರೋ, ಬ್ಯಾಂಕ್ ಎಂಪ್ಲಾಯೀಸ್ ಇರ್ಬೋದು ಅಥವಾ ಕಂಪನೀಸ್ ಲೈಕ್ HAL, BHEL ಈ ಥರ ಪಬ್ಲಿಕ್ ಸೆಕ್ಟರ್ ಯೂನಿಟಲ್ಲಿ ಯಾರೇ ವರ್ಕ್ ಮಾಡ್ತಾಯಿದ್ರು ಅವರಿಗೆ ನೇರವಾಗಿ ಟ್ರಾನ್ಸ್ಫರ್ ಆಗುತ್ತೆ. ಇದ್ರದ್ದು ಅಡ್ವಾಂಟೇಜ್ ಏನಂದರೆ ರೋಡ್ ಟ್ಯಾಕ್ಸ್ ಇಲ್ಲ. ಎವ್ರಿ 2 years ಒನ್ಸ್ ರೋಡ್ ಟ್ಯಾಕ್ಸ್ ಬರುತ್ತೆ. ಇದು ನಾವು 9.5 ಲಕ್ಷಕ್ಕೆ ಫೈನಲ್ ಪ್ರೈಸಾಗಿ ಕೊಡ್ತಾ ಇದ್ದೀವಿ ವಿತ್ ಆ್ಯಸ್ ಇಟ್ ಈಸ್ ವಿತ್ ಭಾರತ್ ನಂಬರ್. ಓನ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್. ಬೇರೆಯವ್ರಿಗೆ ರೋಡ್ ಟ್ಯಾಕ್ಸ್ ಕಟ್ಟಿ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಆವಾಗ ಆಲ್ಮೋಸ್ಟ್ ಅವ್ರಿಗೆ ಒಂದು 12 lakhs ಪ್ರೈಸಿಂಗ್ ಬರುತ್ತೆ ಸರ್. ಇದು ಆಫ್ ರೋಡ್ ಕೆಪಬಿಲಿಟೀಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಇದರಲ್ಲಿ. ಸಕ್ಕತ್ತಾಗಿ ಸಿಂಗಲ್ ಓನರ್ 40,000 ಕಿಲೋಮೀಟರ್ ಓಡಿದೆ ಸರ್ ಇದು ಗಾಡಿ ಅಂತ ನೋಡ್ತಾ ಇರ್ಬೋದು. ವಿತ್ ಆಫ್ ರೋಡ್ ಟೈರ್ಸ್ ಹಾಕಿದ್ದಾರೆ, ವಿತ್ ಮ್ಯಾಗ್ ವೀಲು. ಸಕ್ಕತ್ತಾಗಿ ಕಾಣ್ತಾ ಸರ್ವಿಸ್ ಟೈರ್ಸ್ ಬಿಲ್ ಇದೆ ನನ್ನ ಹತ್ರ. ಈ ಪೇಡ್ ಅರೌಂಡ್ 1,30,000 ಟೈರು ಮತ್ತು ರಿಮ್ಗೆ ಸರ್. ಮಾರುತಿ ಡೀಸೆಲ್ ಎಂಜಿನ್ ಇರೋದು, DDIS 200 ಸೇಮ್ SX4 ಅಲ್ಲಿ ಬರೋ ಎಂಜಿನು. ಬ್ರೆಜಾದಲ್ಲೆಲ್ಲ ಇದೇ ಎಂಜಿನ್ ಬರುತ್ತೆ. ಓಕೆ. ಇದು 2011 ಮಾಡಲ್ ಡೀಸೆಲ್ ವೆಹಿಕಲ್ ZDI ವೇರಿಯಂಟು. 1,30,000 ಕಿಲೋಮೀಟರ್ ಓಡಿದೆ, ರೆಕಾರ್ಡ್ ಇದೆ ಮೈಲೇಜು. ಓಕೆ. ಇದು ಒಂದು 3,70,000 ಕೊಡ್ತಾ ಇದೀವಿ ಸರ್ ಡೀಸೆಲ್ ವೆಹಿಕಲ್. 3,70,000 ಡೀಸೆಲ್ ವೆಹಿಕಲ್ ಅದು ಕೂಡ. ಸೊ ಇವಾಗ ನೀವು ಹೇಳಿದ್ರೆ ಬ್ರೆಜಾ ಮತ್ತು ಇದರಲ್ಲೆಲ್ಲ ಇದೇ ಸೇಮ್ ಇಂಜಿನ್. ಎಸ್ಕ್ರಾಸು ಬ್ರೆಜಾ ಇದೇ ಇಂಜಿನ್ ಬರ್ತಾರೆ ಸರ್. ಅವಾಗ ಏನು ಬಂದಿದೆ ಅವಾಗೆಲ್ಲ ಇದೇ ಇಂಜಿನ್ ಬಂದಿದೆ. ಪೋಲೋ ನೋಡ್ತಿರ್ಬೋದು. ಎಸ್ ಸರ್. ಪೋಲೋ ಡೀಸೆಲ್ ಇದು. ತುಂಬ ಜನ ಡೀಸೆಲ್ ಕೇಳ್ತಾ ಇದ್ರು, ನಮ್ಮ ಹತ್ರ ಅಪರೂಪಕ್ಕೆ ಒಂದು ಡೀಸೆಲ್ ಕಾರ್ ಬಂದಿದೆ. ಕಂಡೀಷನ್ ಚೆನ್ನಾಗಿದೆ, 90,000 ಕಿಲೋಮೀಟರ್ ಓಡಿದೆ. ರೀಸೆಂಟಾಗಿ ಸರ್ವಿಸ್ ಕೂಡ ಮಾಡಿದ್ದಾರೆ ಕಸ್ಟಮರ್ ಅಂತ ಹೇಳಿದ್ರು. ಓಕೆ. ಇದು ಟಾಪ್ ವೇರಿಯಂಟ್. ಇದು
ಐಲೈನ್ ಇದೆ. ಎಸ್ ಸರ್. ಇದು ನಾವು 5,50,000 ಕೊಡ್ತಾ ಇದೀವಿ ಸರ್. 15 ಮಾಡಲ್. 15 ಮಾಡಲ್ ಡೀಸೆಲ್ ಪೋಲೋ 5,50,000 ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು. ಮತ್ತೆ ಇದೊಂದು 16 ಮಾಡಲ್ BRV ಇದೆ. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್, 1 ಲಕ್ಷ ಕಿಲೋಮೀಟರ್ ಓಡಿದೆ. ಇನ್ನು ಜಸ್ಟ್ ಬಂದಿದೆ, ಸೊ ಹಂಗಾಗಿ ನಾವೇನು ಏನಿದೆ ಅದನ್ನು ತೋರಿಸ್ತಾ ಇದೀವಿ. ಇದೆಲ್ಲ ಸ್ವಲ್ಪ ರೀಫರ್ ಮಾಡಬೇಕಾಗುತ್ತೆ. ಇದೊಂದು 6 lakhsಗೆ ಕೊಡ್ತೀವಿ ಸರ್. ಡೀಸೆಲ್ ಎಂಜಿನ್, 7 ಸೀಟ್ರ್ ಯಾರಾದರೂ ಬೇಕಂದರೆ ಇದು ಟಾಪ್ ವೇರಿಯಂಟು. ಆಮೇಲೆ ಎಕ್ಸ್ಪೆಷಲಿ ನಾನು ಔಟರ್ ಲುಕ್ ತುಂಬ ಎಕ್ಸಲೆಂಟ್ ಇದೆ, ಹಂಗಿದೆ ಹಿಂಗಿದೆ ಅಂತ ಏನು ಹೇಳಲ್ಲ, ಚೆನ್ನಾಗಿದೆ ಅಷ್ಟೇ. ಬಟ್ ಎಂಜಿನ್ ತುಂಬ ಚೆನ್ನಾಗಿದೆ. ಬಿಕಾಸ್ ನನ್ಗೆ ಗೊತ್ತಿರೋಂಗೆ ನಿಮಗೆ ಈ ಹೋಂಡಾ ಡೀಸೆಲ್ ಎಂಜಿನ್ಸ್ ಎಲ್ಲ ನೀವು ನೋಡಿರ್ತೀರ, ಹೋಂಡಾ ಸಿಟಿ ಎಲ್ಲ 3 ಲಕ್ಷ 4 ಲಕ್ಷ ಕಿಲೋಮೀಟರ್ ಓಡಿಸಿರ್ತಾರೆ, ಏನೂ ಕಂಪ್ಲೇಂಟ್ ಇಲ್ಲದೆ. ಹೌದೌದು. ಸೊ ನನ್ಗೆ ಗೊತ್ತಿರೋಂಗೆ ಇದು ಮಾರುತಿ ಎಂಜಿನ್ಗಿಂತನೂ ಮೋರ್ ರಿಲಯಬಲ್ ಇದೆ ಎಂಜಿನ್. ಹೌದೌದು. ಪ್ರೈಸ್ ಇರೋದು ಸರ್ 6 ಲಕ್ಷ ಕೊಡ್ತಾ ಇದೀವಿ ಸರ್. 6 lakh ವಿತ್ ಆಫ್ಟರ್ ಏನಾದರೂ ಮೈನರ್ ರಿಫರ್ಬಿಶ್ಮೆಂಟ್ ಏನಾದರೂ ಇದ್ರೆ ಅದನ್ನು ಮಾಡಿಬಿಟ್ಟೆ ಕೊಡ್ತೀವಿ. 6 lakhsಗೆ ಕೊಡ್ತೀವಿ. ವೆಹಿಕಲ್ ನೋಡ್ತಿರ್ಬೋದು, ಒಂದು ಗ್ರ್ಯಾಂಡ್ ಐಟನ್ ನಿಯೋಸ್ ಇದೆ. ಸೊ ಗ್ರ್ಯಾಂಡ್ ಐಟನ್ ನಿಯೋಸ್ ಇದು ಕಾರ್ಪೊರೇಟ್ ಎಡಿಷನ್ ಅಂತ. ಮ್ಯಾಗ್ನಾ ಇಂದ ಮೇಲೆ ಮತ್ತೆ ಸ್ಪೋರ್ಟ್ಸ್ ಇಂದ ಇನ್ ಬಿಟ್ವೀನ್ ಅಲ್ಲಿ ಬರುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿದೆ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, ಅರೌಂಡ್ 80,000 ಕಿಲೋಮೀಟರ್ ಓಡಿದೆ. ಓಕೆ, 80,000 ಓಡಿರುವಂತಹ ಗ್ರ್ಯಾಂಡ್ ಐಟನ್ ನಿಯೋಸ್ ನೋಡ್ತಾ ಇದ್ದೀರಾ. ಹೌದು, ಇದು 21 ಮಾಡಲ್ ಸರ್. ಇದು ಪ್ರೈಸ್ ಸರ್ ಇದು ಸರ್ ಪ್ರೈಸ್ ನಿಮ್ಗೆ 5,25,000 ಕೊಡ್ತಾ ಇದೀವಿ ಸರ್. 5,25,000ಗೆಲ್ಲ 21 ಮಾಡಲ್ ಗ್ರ್ಯಾಂಡ್ ಐಟನ್ ನಿಯೋಸ್ ಮಿಡ್ ವೇರಿಯಂಟ್ ಸಿಗ್ತಾ ಇದೆ. ಇದು ಸರ್ ಇದು ಅವಾಗಲೇ ಹೇಳ್ದಂಗೆ A3 ಸಿಂಗಲ್ ಓನರ್ 2015 ಮಾಡಲು. ಇದು ಅರೌಂಡ್ 70+ ಕಿಲೋಮೀಟರ್ ಓಡಿದೆ. ಓಕೆ, ಇದು ನಿಮಗೆ ನಾವು 12,50,000 ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದ್ದೀವಿ ಸರ್. 12,50,000 ಫೈನಲ್ ಆಗಿದೆ. ಇದು ಕೂಡ ಎಲ್ಲ ಶೋರೂಮ್ ಸರ್ವಿಸ್ ಮಾಡಿರುವಂಥದ್ದೇ. ಓಕೆ, ಮತ್ತು ಇನ್ನೊಂದು ಆಟೋಮ್ಯಾಟಿಕ್ DSG ಗೇರ್ ಬಾಕ್ಸ್ ಇರುವಂಥದ್ದು, ಡೀಸೆಲ್ ಆಟೋಮ್ಯಾಟಿಕ್. ಯಾರೆಲ್ಲ ಡೀಸೆಲ್ ಆಟೋಮ್ಯಾಟಿಕ್ ನೋಡ್ತಾ ಇದ್ದಾರೆ, ಇದು 14/15 ರಿಜಿಸ್ಟ್ರೇಷನ್ ವೆಹಿಕಲ್. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್. ಆಂಬಿಷನ್ ಪ್ಲಸ್ ಇರೋದ್ರಿಂದ ನಿಮಗೆ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಬರುತ್ತೆ. ಮತ್ತು 4 ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನೋಡಿ ಸರ್. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ಸ್ಕೋಡಾ ರ್ಯಾಪಿಡ್ ಸರ್. ಆಮೇಲೆ ಇದು ಫ್ಲೈವರ್ ರೆಕಮೆಂಡೇಶನ್ ಇತ್ತು, ನಾವು ಇವಾಗ ರೀಸೆಂಟ್ಲಿ ರೀಪ್ಲೇಸ್ ಮಾಡಿದ್ದೀನಿ. ಐ ಪೇಡ್ ಅರೌಂಡ್ 37,000 rupees. ಫ್ಲೈವೀಲ್ ರೀಪ್ಲೇಸ್ ಆಗಿದೆ, ಬ್ರೇಕ್ ಪ್ಯಾಡ್ ರೀಪ್ಲೇಸ್ ಆಗಿದೆ, ಪ್ಲಸ್ ಎಂಜಿನ್ ಮೌಂಟಿಂಗ್ಸ್ ರೀಪ್ಲೇಸ್ ಮಾಡಿದ್ದೀವಿ ನಾವು. ಸೊ 4,90,000 ಕೊಡ್ತಾ ಇದ್ದೀವಿ. ಬರೀ 75,000 ಕಿಲೋಮೀಟರ್ ಓಡಿದೆ, ಜೆನ್ಯೂನ್ ಕಿಲೋಮೀಟರ್ ಇದು. 15 ಮಾಡಲ ಸರ್. ಹೌದು, ಇದು ನಾವೇ 42,000 ಇದ್ದಾಗ ಸೇಲ್ ಮಾಡಿದ್ವಿ. ಇದು ಕೊಟ್ಬಿಟ್ಟು ಅವ್ರು ಎಕ್ಸಾ ಆಟೋಮ್ಯಾಟಿಕ್ ತೊಗೊಂಡ್ರು ನಮ್ಮ ಹತ್ರ. ಸರ್ ಜೆಟ್ಟಾ ಇದು 15/16 ರಿಜಿಸ್ಟ್ರೇಷನ್ ವೆಹಿಕಲ್. ಇದು 75,000 ಕಿಲೋಮೀಟರ್ ಓಡಿದೆ ಅಷ್ಟೇ. ಇದು ವೆಹಿಕಲ್ ಚೆನ್ನಾಗಿದೆ. ಸೊ ಇದರಲ್ಲೂ ಕೂಡ DSG ಗೇರ್ ಬಾಕ್ಸು ಒಳ್ಳೆ ಪವರ್ ಬರುತ್ತೆ ಇದರಲ್ಲಿ. ಇದು ಸರ್ ಇದು ಎಂಜಿನ್ ಮತ್ತು ಗೇರ್ ಬಾಕ್ಸ್ ಸೇಮ್ ಸಿಮಿಲರ್ ನಮಗೆ ಹೋಂಡಾ ಇವ್ರದ್ದು ಸ್ಕೋಡಾ ಆಕ್ಟೋವಿಯಾದಲ್ಲಿ ಬರೋದು A4, A3 ಎಲ್ಲ ಸಿಮಿಲರ್ ಎಂಜಿನ್ ಸರ್ ಬರೋದು. ಎಸ್ ಸರ್, ಸರ್. ಪ್ರೈಸ್ ಎಂಜಿನ್ ಸರ್ ಇದು ನಾವು 9,75,000 ಕೊಡ್ತಾ ಇದ್ದೀವಿ ಸರ್. 9,75,000. ಎಸ್ ಸರ್. ವೀಕ್ಷಕರೇ ನೋಡಿದ್ರಲ್ಲ, ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.